ತೆಲಂಗಾಣದ ದೇವಾಲಯದ ಆವರಣದಲ್ಲಿ ಗಾಂಜಾ ಬೆಳೆದ ಅರ್ಚಕ. ತೆಲಂಗಾಣ ಸಂಗಾರೆಡ್ಡಿ ಜಿಲ್ಲೆಯ ಪಂಚಗಮ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಯಸ್ಸಾದ ಅರ್ಚಕ ಬೆಳೆದಿದ್ದ ಕೆಜಿ ಗಟ್ಟಲೆಯ ಗಾಂಜಾ. ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಗಾಂಜಾ ರಹಸ್ಯ. ತೆಲಂಗಾಣ ದೇವಾಲಯದ ಆವರಣದಲ್ಲಿ ಬೆಳೆದಿದ್ದು ತುಳಸಿ ಗಿಡ ಅಲ್ಲ, ಬದಲಾಗಿ ಗಾಂಜಾ ಗಿಡ. ತೆಲಂಗಾಣ ಸಂಗಾರೆಡ್ಡಿ ಜಿಲ್ಲೆಯ ಪಂಚಗಮ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಯಸ್ಸಾದ ಅರ್ಚಕ ಬೆಳೆದಿದ್ದ ಕೆಜಿ ಗಟ್ಟಲೆ ಗಾಂಜಾ. ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಗಾಂಜಾ ರಹಸ್ಯ. ಅರ್ಚಕನನ್ನ ಪೊಲೀಸರು ವಶಕ್ಕೆ ಪಡೆದ ವಿಡಿಯೋ ಭಾರಿ ವೈರಲ್ ಆಗಿದೆ. ತೆಲಂಗಾಣ ದೇವಾಲಯದ ಆವರಣದಲ್ಲಿ ಗಾಂಜಾ ಬೆಳೆದ ಅರ್ಚಕ. ತೆಲಂಗಾಣದ ಸಂಗಾರೆಡ್ಡಿ ಅನ್ನೋ ಜಾಗದಲ್ಲಿ ಪಾಪ ವಯಸ್ಸಾದ ಅರ್ಚಕರೊಬ್ಬರು ಇದ್ರು. ರಾಜಾರೋಷವಾಗಿ ಗಾಂಜವನ್ನ ಸೇದಿ ಪ್ರಸಾದದಂತೆ ಧೂಮ ಬಿಡ್ತೀನಿ ಅಂದ್ರೆ ನಾವ್ಯಾರು ಅಘೋರಿಗಳಲ್ಲ. ತೆಲಂಗಾಣದಲ್ಲೊಂದು ಸರ್ಕಾರ ಇದೆ, ಅಲ್ಲೊಂದು ನೀತಿ ನಿಯಮಗಳಿದ್ದಾವೆ. ದೇವಾಲಯದ ಆವರಣದಲ್ಲಿ ಅಷ್ಟು ಪ್ರಮಾಣದ ಗಾಂಜಾ ಬೆಳೆಯೋದಕ್ಕೆ ಯಾರೂ ಅನುಮತಿ ಕೊಡೋದಿಲ್ಲ. ಒಂದು ಸಣ್ಣ ಕಡ್ಡಿ ಗಾಂಜಾದ ಗಿಡವನ್ನು ಬೆಳಿಬೇಕು ಅಂದ್ರೂ ಅದಕ್ಕೆ ರೀತಿ ರಿವಾಜುಗಳಿದ್ದಾವೆ. ಈ ಪ್ರಮಾಣದಲ್ಲಿ ಗದ್ದೆಯಲ್ಲಿ ಹುಲ್ಲು ಬೆಳೆದಂಗೆ ಬೆಳೆದವನು. ಈ ಪ್ರಮಾಣದಲ್ಲಿ ಬೆಳೆದಿರೋದು ಗಾಂಜಾ, ತುಳಸಿ ಗಿಡ ಅಲ್ಲ. ಸೊ ಪೊಲೀಸರಿಗೆ ಒಂದಷ್ಟು ಜನ ಅಲ್ಲಿ ಅನುಮಾನಾಸ್ಪದ ಅಪರಿಚಿತರು ಕರೆ ಮಾಡಿ ದೇವಾಲಯದ ಹೆಸರು ಹೇಳ್ತಿದ್ರಂತೆ. ನಿರಂತರವಾಗಿ ಹೇಳ್ತಿರ್ಬೇಕಾದ್ರೆ ಪೊಲೀಸರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಇರಲಿಕ್ಕಿಲ್ಲ, ಯಾರೋ ಮತ್ಸರದಲ್ಲಿ ಹೇಳ್ತಿದ್ದಾರೆ ಅಂತೇಳಿ. ಕಟ್ಟ ಕಡೆಯದಾಗಿ ಪೊಲೀಸರಿಗೆ ನಿಖರ ಮಾಹಿತಿಯನ್ನು ಗೌರ್ಮೆಂಟ್ ಅಫಿಷಿಯಲಿ ಒಬ್ಬ ಕೊಟ್ಟನಂತೆ. ಅದಾದ ನಂತರ ದಾಂಗುಡಿ ಇಟ್ಟರು ಪೊಲೀಸರು. ದಾಂಗುಡಿ ಇಟ್ಟು ನೋಡಿದಾಗ ಅರ್ಚಕನೇ ಬಂದು ತೋರಿಸ್ತಾನಂತೆ. ಹೌದು, ನಾನು ಬೆಳೆದಿದ್ದು ನಿಜ. ಅರ್ಚಕನಿಗೆ ಇದೊಂದು ಕಾನೂನು ಬಾಹಿರ ಅನ್ನುವಂತಹ ಕಾನೂನು ನಾಲೆಡ್ಜ್ ಇರಲಿಲ್ಲ ಪಾಪ, ಬೆಳೆದಿದ್ದ. ಈಗಾಗಲೇ ಪೊಲೀಸರು ಅರ್ಚಕನನ್ನೂ ಸೇರಿ ಆ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.